ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಆಗ್ತದ ಇಲ್ಲಿ ಸೂರ್ಯಪ್ರಕಾಶ್ ಹೆಸರು ಹೇಳಿದ್ರೆ ಸಾವಾಗ್ ಬೀಳತ್ತಾ? ಹೆಸರುದಂತಹ ಸಾವ್ ಎಂಥದ್ದು? ಯಾರು ಸೂರ್ಯಪ್ರಕಾಶ್ ಹೆಸರಲ್ಲಿ ಸಾಯಿಸ್ತಿರುವುದು? ನಿಜವಾಗ್ಲೂ ಸೂರ್ಯಪ್ರಕಾಶ್ ಹೆಸರನ್ನ ಎತ್ತದ್ದಾಗೆ ರುದ್ರಮ್ಮ ದೇವಿ ಅವರನ್ನ ಸಾಯಿಸೇ ಬಿಡ್ತಾಳ? ಈ ಒಂದು ಕಲ್ಪನೆ, ಈ ಒಂದು ಮೂಢನಂಬಿಕೆ ರುದ್ರಾಪುರದಲ್ಲಿದೆ. ಅದಕ್ಕೆ ಕಾರಣ ಏನು, ಆ ಕಾರಣ ಏನು ಅನ್ನೋದನ್ನ ಗೀತಾ ಮತ್ತೆ ವಿಜಯ್ ಸೇರ್ಕೊಂಡು ರಿವೀಲ್ ಮಾಡ್ತಾರ. ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಸೂರ್ಯಪ್ರಕಾಶ್ ಕಂಡ್ರೆ ಇಡೀ ರುದ್ರಾಪುರಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಸೂರ್ಯಪ್ರಕಾಶ್ ಅವರಿಂದ ಆದಂತಹ ಒಂದು ದೊಡ್ಡ ಅನಾಹುತ. ರುದ್ರಮ್ಮ ದೇವಿಯ ಮುಖ್ಯ ಅರ್ಚಕರಾದಂತಹ ಅವರನ್ನ ಸೂರ್ಯಪ್ರಕಾಶ್ ಕೊಂದು ಆ ಒಂದು ಕಂಠೀಸರನ್ನ ಕತ್ಕೊಂಡು ಹೋಗಿರೋದು. ಜೊತೆಗೆ ಅವರು ಸತ್ಯದ್ರಿಂದ ಅರ್ಚಕರ ಹೆಂಡತಿ ಕೂಡ ಕೊರಗಿನಲ್ಲಿ ಸತ್ತು ಹೋಗಿದ್ದು, ಅವ್ರ ಮಗಳು ಅನಾಥಿ ಆಗಿದ್ದು. ಇದೆಲ್ಲದಕ್ಕೂ ಕಾರಣ ಸೂರ್ಯಪ್ರಕಾಶ್. ಜೊತೆಗೆ ಆ ಊರಿನಲ್ಲಿ ಸೂರ್ಯಪ್ರಕಾಶ್ ಹೆಸರನ್ನ ಹೇಳಿದ್ರೆ ಸಾಕು, ಅವನ ಪರ ಮಾತಾಡಿದ್ರೆ ಸಾಕು, ಅವರ ಸಾವಾಗ್ಬಿಡತ್ತೆ. ಇದರಿಂದಾಗಿ ಸೂರ್ಯಪ್ರಕಾಶ್ ಅನ್ನೋ ವ್ಯಕ್ತಿ ನಮ್ಮೂರಿಗೆ ಬಂದು ಇಂಥ ಒಂದು ಅನಾಹುತ ಘಟಿಸ್ಬಿಟ್ಟಿದೆ ಅಂತ ಇಡೀ ಊರೇ ಸೂರ್ಯಪ್ರಕಾಶನ್ನ ದ್ವೇಷ ಮಾಡ್ತಾ ಇದೆ. ಜೀವ ತೆಗಿಯೋಕ್ಕೂ ಕೂಡ ಹೆಸೋದಿಲ್ಲ, ಅಷ್ಟರ ಮಟ್ಟಿಗೆ ದ್ವೇಷ ಇದೆ. ಆದ್ರೆ ಸೂರ್ಯಪ್ರಕಾಶ್ ಇನ್ನಿಲ್ಲ ಅನ್ನೋದು ಇಡೀ ಊರಿಗೆ ಕೂಡ ಗೊತ್ತದೆ. ಜೊತೆಗೆ ರುದ್ರಮ್ಮ ದೇವಿ ದೇವಸ್ಥಾನ ಕೂಡ ಓಪನ್ ಆಗ್ತಿಲ್ಲ, ಕಂಠಿಹಾರ ಇಲ್ಲದೆ ಪೂಜೆ ಕೂಡ ನಡೆಯೋದಿಲ್ಲ. ಆದ್ರೆ ಆ ಕಂಠಿಹಾರನ ಸೂರ್ಯಪ್ರಕಾಶ್ ಕತ್ಕೊಂಡು ಹೋಗಿದ್ದಾನೆ ಅನ್ನೋದು ಎಲ್ಲರ ಭಾವ. ಆದ್ರೆ ಅರ್ಚಕರ ಮಗಳು, ಅನಾಥವಾಗಿದ್ದಂತಹ ಮಗಳನ್ನ ಶಂಕರಪ್ಪ ಅಂತಕ್ಕಂತಹ ವ್ಯಕ್ತಿ ಸಾಕಿ ನೋಡ್ಕೋತಾರೆ. ಆದ್ರೆ ಸೂರ್ಯಪ್ರಕಾಶ್ ಅವರಿಗೆ ಬದುಕಿರುವಷ್ಟು ದಿನ ತಿಂಗಳು ದುಡ್ಡು ಕಳಿಸ್ತಿರ್ತಾರೆ. ಒಮ್ಮೆಲೆ ಅವರು ಸಾವಾಗ್ತಿದ್ದಂಗೆ ಎಲ್ಲವೂ ಕೂಡ ನಿಂತು ಹೋಗುತ್ತೆ. ಅದರ ಒಂದು ಜಾಡನ್ನ ಹಿಡಿದುಕೊಂಡ ವಿಜಯ್ ಮತ್ತೆ ಗೀತಾ ರುದ್ರಾಪುರಕ್ಕೆ ಆಗಮಿಸಿದ್ರು. ಆದ್ರೆ ರುದ್ರಾಪುರದಲ್ಲಿ ಧರ್ಮಪಾಲ ಅನ್ನೋ ಒಬ್ಬ ದಣಿ, ಆ ಧರ್ಮಪಾಲ ಅಂತಕ್ಕಂಥ ದಣಿ ಎಲ್ಲರ ಕಣ್ಣಿಗೂ ದೇವದೂತ. ಆದ್ರೆ ಆತ ಎಂಥ ದವ್ವ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ಕಡೆ ಕಂಠಿಹಾರನ ಕತ್ಕೊಂಡು ಹೋಗಿರೋದು ಸೂರ್ಯಪ್ರಕಾಶ್ ಅಂತ ಅನ್ಕೋತಿದ್ರೆ, ಆ ಕಂಠಿಹಾರ ಇರೋದು ಧರ್ಮಪಾಲನ ಬಳಿ. ಇಡೀ ಸೂರ್ಯಪ್ರಕಾಶ್ ಹೆಸರು ಹೇಳಿದ್ರೆ ಇಡೀ ಹಳ್ಳಿಲೇ ಸಾವಾಗ್ಬಿಡುತ್ತೆ ಅಂತ ಹೆದರುತ್ತಿರೋ ಜನ, ರುದ್ರಮ್ಮ ದೇವಿ ಅವ್ರನ್ನ ಸಾಯಿಸ್ಬಿಡ್ತಾರೆ ಅನ್ನೋ ಮೂಢನಂಬಿಕೆಯಲ್ಲಿರೋ ಜನ, ಆ ಒಂದು ಸಾವಿನಿಂದ ಇರ್ತಕ್ಕಂಥದ್ದು ರುದ್ರಮ್ಮ ದೇವಿ ಅಲ್ಲ, ಹಿಂದೆ ಇರ್ತಕ್ಕಂಥದ್ದು ಧರ್ಮಪಾಲ ಅಂತಕ್ಕಂಥ ಸತ್ಯ ಕೂಡ ಗೊತ್ತಿಲ್ಲ. ಈ ಕಡೆ ಸೂರ್ಯಪ್ರಕಾಶ್ ಗೆ ಮಾತ್ರ ಗೊತ್ತಿತ್ತು ಧರ್ಮಪಾಲನೆ ಇದನ್ನೆಲ್ಲ ಮಾಡಿದ್ದು ಅಂತ. ಆದ್ರೆ ಯಾರೊಂದಿಗೂ ಹೇಳುವಂತ ಪರಿಸ್ಥಿತಿ ಅವ್ರಿಗೆರ್ಲಿಲ್ಲ. ಯಾಕಂದ್ರೆ ಹಳ್ಳಿ ಬಿಟ್ಟು ಅವರು ಹೊರಟಾಗಿತ್ತು. ಹಳ್ಳಿ ಜನ ಕೂಡ ಅವರ ಮಾತನ್ನ ನಂಬುವಂತ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಇಲ್ಲಿ ಭಾನುಮತಿಗೆ ಗೊತ್ತಿದೆ ಧರ್ಮಪಾಲನೆ ಕೆಲಸ ಮಾಡಿದಾನೆ ಅಂತ. ಇಬ್ರು ಕೂಡ ಕೈ ಜೋಡಿಸಿದ್ದಾರೆ. ಈ ಕಡೆ ಭಾನುಮತಿ ಸಾಥ್ ಧರ್ಮಪಾಲಾಗಿದ. ಧರ್ಮಪಾಲಗೆ ಹೆಂಡತಿ ಮತ್ತೆ ಮಗ ಕೂಡ ಇದ್ದಾನೆ. ಆದ್ರೆ ಅವ್ರಿಬ್ರನ್ನ ಕೂಡ ಫಾರಿನ್ ಕಳ್ಸಿದಾನೆ, ಬಿಕಾಸ್ ಓದ್ಬೇಕು ಅಂತ. ಆದ್ರೆ ಅದರಿಂದ ಇರೋ ಉದ್ದೇಶ, ಅವ್ರನಲ್ಲಿ ಆತ ಆಕಿನ ಇಷ್ಟಪಟ್ಟಿದ್ದ, ಅವಳು ಹಿಂದೆನೆ ತಿರುಗ್ತಿದ್ದ, ಆ ಒಂದು ಕಾರಣಕ್ಕೆ ಅವರು ಕಳ್ಸಿದ್ರು. ಆದ್ರೆ ಆ ಹುಡುಗಿ ಯಾರು? ಇವತ್ತಿಗೂ ಕೂಡ ಅವನು ಅವಳ ಮೇಲೆ ಮನ್ಸಿಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಈಗಲೂ ಕೂಡ ಇಂಡಿಯಾಗೆ ಬರಬೇಕು, ಹಳ್ಳಿಲಿ ಬಂದು ಇರ್ತೀವಿ ಅಂತ ಅಮ್ಮ ಮತ್ತ ಮಗ ಹೇಳ್ತಿದ್ದಾರೆ. ಆದ್ರೆ ಧರ್ಮಪಾಲ ಅವರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಆಕೆ ಬೇರೆ ಯಾರು ಅಲ್ಲ, ಆ ಅರ್ಚಕರ ಮಗಳು ಮಹೇಶ್ವರಿ. ಅಂದ್ರೆ ಶಂಕರಪ್ಪ ಸಾಕಿರ್ತಕ್ಕಂತಹ ಮಗಳು. ಆ ಮಹೇಶ್ವರಿನೇ ಧರ್ಮಪಾಲ ಮಗ ಪ್ರೀತಿ ಮಾಡ್ತಿರೋದು. ಇದು ಯಾವುದೇ ಕಾರಣಕ್ಕೂ ಧರ್ಮಪಾಲಗೆ ಇಷ್ಟ ಇಲ್ಲ. ಒಮ್ಮೆಲೆ ಹೇಳಿದೆ ಕೇಳಿದೆ ಮಗ ಬಂದು ಅವಳನ್ನೇ ಬೇಕು ಅಂದ್ರೆ ಅವಳನ್ನ ಮುಗ್ಸೋಕು ಮುಂದಾಗಿದ್ದಾರೆ ಧರ್ಮಪಾಲ. ಈ ಕಡೆ ಆ ಹುಡುಗಿ ಕೂಡ ಊರಿನಲ್ಲಿ ಸಾಕಷ್ಟು ಹೆಸರನ್ನ ಮಾತುಗಳನ್ನ, ಕೆಟ್ಟ ಮಾತುಗಳನ್ನ ಕೇಳ್ಬೇಕಾಗಿದೆ. ಅನಿಷ್ಟ ಹಾಗೆ ಹೀಗೆ ಅಪ್ಪ ಅಮ್ಮನ ತಿಂದ್ಕೊಂಡ್ಬಿಟ್ಲು ಅಂತ ಆ ಒಂದು ಕೋಪಕ್ಕೆ ಒಳಗಾಗಿದ್ದಾಳೆ. ಜೊತೆಗೆ ಆ ನೋವಲ್ಲೇ ಆ ಹುಡುಗಿ ಇದ್ದಾಳೆ. ಆ ನೋವಿಂದ ಅವಳಿಗೆ ಆಚೆ ಬರೋದು ಕಷ್ಟ ಆಗ್ತದೆ. ಇಡೀ ಬದುಕೆ ಕತ್ತಲಾಗ್ಬಿಟ್ಟಿದೆ. ಬೆಳಕು ಅನ್ನೋದೇ ಆಕೆ ಜೀವನದಲ್ಲಿಲ್ಲ. ಈ ಕಡೆ ಆ ಊರಿನಲ್ಲಿರೋ ರೌಡಿ ಅವಳ ಮೇಲೆ ಕಣ್ಣು ಹಾಕಿದಾನೆ. ಆ ಸಮಯದಲ್ಲಿ ವಿಜಯ್ ಮತ್ತೆ ಗೀತಾ ಆ ಊರಿಗೆ ಬಂದಿದ್ದ ಅವಳನ್ನ ಕಾಪಾಡ್ತಾರೆ. ಇಡೀ ಊರಲ್ಲಿ ಸಿಟಿ ಅವ್ರಿಗೆ ಜಾಗ ಇಲ್ಲ ಅಂದಾಗ ಮಹೇಶ್ವರಿ ತಂದೆ ಶಂಕರಪ್ಪನೇ ಈ ಕಡೆ ವಿಜಯ್ ಮತ್ತೆ ಗೀತಾಗೆ ಆಶ್ರಯ ಕೊಡ್ತಾರೆ. ಆದ್ರೆ ವಿಜಯ್ ಮತ್ತೆ ಗೀತಾಗೆ ಇನ್ನೂ ಗೊತ್ತಿಲ್ಲ ತಾವಿರೋದು ಶಂಕರಪ್ಪನ ಮನೆ ಅಂತ. ಈಗಲೂ ಕೂಡ ಶಂಕರಪ್ಪ ಅನ್ನೋರ್ನ ಹುಡುಕ್ತಿದ್ದಾರೆ. ಇಡೀ ಊರಿನಲ್ಲಿ ಶಂಕರಪ್ಪ ಅನ್ನೋ ಹೆಸರಿನ ವ್ಯಕ್ತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆ ವ್ಯಕ್ತಿ ನಾರಾಯಣಪ್ಪ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಆ ಮಹೇಶ್ವರಿಯ ಜೀವನದಲ್ಲಿ ತನ್ನ ತಂದೆ ತುಂಬಾ ಬಹು ಮುಖ್ಯ ಪಾತ್ರ ವಹಿಸಿದ್ದಾರೆ. ಅವಳ ಶತ್ರುನೇ ನನ್ನ ತಂದೆ, ಅವನ್ನ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಅವಳಿಗಿದೆ. ಅವಳ ಇಡೀ ಕುಟುಂಬ ತನ್ನ ತಂದೆಯಿಂದ
ಬಲಿಯಾಗಿದೆ ಅಂತಕ್ಕಂಥದ್ದು ಈ ಕಡೆ ವಿಜಿಗೆ ಗೊತ್ತಾಗುತ್ತೆ. ಒಂದು ಕ್ಷಣ ಅವನಿಗೆ ಅನುಮಾನ ಕೂಡ ಬರುತ್ತೆ, ತನ್ನ ತಂದೆ ಇಂಥ ಕೆಲಸ ಮಾಡಿಬಿಟ್ಟಿರಬಹುದಾ ಅಂತ. ಆದರೆ ಗೀತಾ ತನ್ನ ಮಾವ ಅಂತ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ, ಏನೋ ಇಲ್ಲಿ ಮಿಸ್ಕನ್ಸೆಪ್ಷನ್ ಆಗಿರ್ಬೋದು, ಯಾರು ತಪ್ಪಾಗಿ ಹೇಳಿರ್ಬೋದು ಅಂತ ಅಂದು ತನ್ನ ಗಂಡನ ಸಮಾಧಾನ ಮಾಡ್ತಾಳೆ. ಆದರೆ ಎಲ್ಲವೂ ಯಾಕೆ ಆಗ್ತಿದೆ, ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತಾರೆ. ಜೊತೆಗೆ ಈ ಕಡೆ ಮಹೇಶ್ವರಿಯ ಕೋಪ ಎಷ್ಟಿದೆ ಅನ್ನೋದು ಕೂಡ ಒಂದು ಕ್ಷಣ ಒಂದು ರಾತ್ರಿ ಗೀತಾ ವಿಜಯ್ಗೆ ಗೊತ್ತಾಗತ್ತೆ. ಯಾವ ಒಂದು ರಾತ್ರಿ ಕತ್ಲಿಲಿ ಆಕೆ ಹೋಗಿ ಅವಳ ತಂದೆ ಫೋಟಿಗೆ ಕಲ್ ತಗೊಂಡು ಹೊಡೆದು ಚೂರ್ ಚೂರು ಮಾಡ್ತಿದ್ಲು, ಆಗ ಮಹೇಶ್ವರಿಯ ಬದುಕಲ್ಲಿ ಆದ ಘಟನೆ, ಆ ಘಟನೆಗೆ ತನ್ನ ತಂದೆ ಸಂಬಂಧ ಇರ್ತಕ್ಕಂಥದ್ದು ಗೊತ್ತಾಗತ್ತೆ. ಆದ್ರೆ ಏನು ಆಗ್ತಿದೆ ಇಲ್ಲಿ, ಅದೇನು ಅನ್ನೋದನ್ನ ತಿಳ್ಕೋಬೇಕು ಪರಿಪೂರ್ಣವಾಗಿ ಅಂತ ಗೀತಾ ವಿಜಯ್ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಇಲ್ಲಿ ಅವರು ಹೋಗ್ತಿದ್ದಾಗೆ ಮನೆ ಹತ್ರ ಯಾರೋ ಕಾವಲು ಕಾಯ್ತಿದ್ದಾರೆ, ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಜೊತೆಗೆ ಗೀತಾ ವಿಜಯ್ನ ಧರ್ಮಪಾಲ ಸೇವಕ ಕೂಡ ಫಾಲೋ ಮಾಡ್ತಿದ್ದಾನೆ. ಅವರ ಹೊರತಾಗಿ ಮತ್ಯಾರೋ ಒಬ್ರು ಮಂಕಿ ಟೋಪಿ ಹಾಕೊಂಡು ಅವರಿಬ್ಬರನ್ನ ಪ್ರತಿ ಹಂತದಲ್ಲೂ ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ನನಗೆ ಅದು ಸಿಗಬೇಕು, ಅದು ಎಲ್ಲಿದೆ ಅಂತ ಹುಡುಕ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಗೀತಾ ವಿಜಯ್ ಹತ್ರ ಒಂದು ಮ್ಯಾಪ್ ಇದೆ, ಆ ಮ್ಯಾಪಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸುಳಿವಿದ್ಯಾ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಈ ಕಡೆ ಧರ್ಮಪಾಲನು ಹಾಗೆ ಆ ಮಂಕಿ ಟೋಪಿ ಹಾಕಿರೋ ಇಬ್ಬರು ವ್ಯಕ್ತಿಗಳು ಕೂಡ ಯಾವುದೋ ಒಂದು ವಿಷಯನ ತಿಳ್ಕೊಳ್ಳೋಕೆ ಕಾತರದಿಂದ ಕಾಯ್ತಿದ್ದಾರೆ. ಕಂಠಿಹಾರ ಅಂತ ಅನ್ಕೊಂಡ್ವಿ, ಕಂಠಿಹಾರ ಆಲ್ರೆಡಿ ಧರ್ಮಪಾಲ ಹತ್ರ ಇದೆ, ಬಟ್ ಉತ್ತರ ಸಿಗ್ಬೇಕಾಗಿದೆ. ಈ ಕಡೆ ಮತ್ತೊಬ್ಬ ಟೋಪಿ ಹಾಕೊಂಡಿರೋ ವ್ಯಕ್ತಿ ನನಗೆ ಏನೋ ಸಿಗ್ಬೇಕು, ಅದು ಎಲ್ಲಿದೆ ಏನಿದೆ ಅಂತ ಹುಡುಕ್ತಿದ್ದಾರೆ. ಏನು ಅನ್ನೋದು ಇಂದಿಗೂ ಕೂಡ ಗೊತ್ತಾಗಿಲ್ಲ. ಫೈನಲಿ ಇಲ್ಲಿ ಗೀತಾ ಮತ್ತೆ ವಿಜಿಗೆ ಗೊತ್ತಾಗೋದು ತನ್ನ ತಂದೆ ಹೆಸರೇ ಹೇಳಿದವರ ಸಾವಾಗ್ತಿದೆ ಈ ಹಳ್ಳಿಯಲ್ಲಿ ಅಂತ. ಅದನ್ನ ಕೇಳಿದ್ದೆ ಅವ್ರಿಗೆ ಶಾಕ್ ಆಗ್ಬಿಡತ್ತೆ. ಯಾವಾಗ ಊರಿನ ಜನಗಳನ್ನ ಬಳಿ ಬಂದು ಸೂರ್ಯಪ್ರಕಾಶ್ ಅವ್ರ ಬಗ್ಗೆ ವಿಚಾರಿಸೋಕೆ ಮುಂದಾದ್ರು ಗೀತಾ ವಿಜಯ್ ಆ ಹೆಸರನ್ನ ಹೇಳ್ಬಾರ್ದು, ಆ ಹೆಸರನ್ನ ಹೇಳಿದವರೆಲ್ಲ ಸತ್ತೋಗ್ಬಿಡ್ತಾರೆ. ಈಗ ತಾನೇ ಸುಬ್ಬಣ್ಣ ಅಂತಕ್ಕಂಥ ವ್ಯಕ್ತಿ ಸೂರ್ಯಪ್ರಕಾಶ್ ಅವರ ಬಗ್ಗೆ ಅವತ್ತು ಪಂಚಾಯತಿ ಕಟ್ಟೆಯಲ್ಲಿ ಪರವಾಗಿ ಮಾತಾಡ್ಬಿಟ್ರು. ಮಾತಾಡಿದ್ದೆ ತಡ ಅವತ್ತೇ ಅವನು ಸಾವಾಗೋಯ್ತು, ಅವತ್ತೇ ಅವನು ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಗೀತಾ ವಿಜಯ್ಗೆ ಶಾಕ್ ಆಗುತ್ತೆ. ಏನಿದು, ಯಾಕೆ ಈ ರೀತಿ ಆಗ್ತದೆ ಅಂತ. ಅಪ್ಪನ ಹೆಸರು ಹೇಳಿದ ತಕ್ಷಣ ನಿಜವಾಗ್ಲೂ ಅಪ್ಪ ಕೆಟ್ಟ ಕೆಲಸ ಮಾಡಿ ರುದ್ರಮ್ಮ ದೇವಿ ಅವ್ರನ್ನ ಸಾಯಿಸ್ತಿದಾರ. ಇದನ್ನ ಯಾಕೂ ನಂಬೋದು ಅಸಾಧ್ಯ ಆಗ್ತದೆ. ಇದ್ರಿಂದ ಏನೋ ಇದೆ, ಯಾರೋ ಇದರಿಂದ ಇದ್ದಾರೆ, ಯಾರ್ದೋ ಕೈವಾಡ ಇದೆ ಅನ್ನೋದು ಗೀತಾ ವಿಜಯ್ಗೆ ಅನುಮಾನ ಬರುತ್ತೆ. ಖಂಡಿತವಾಗೂ ನಿಜ, ಧರ್ಮಪಾಲ ಅಂತಕ್ಕಂಥ ವ್ಯಕ್ತಿನೇ ಆ ಸುಬ್ಬಣ್ಣನ ಸಾಯಿಸಿದ್ದು. ಯಾರು ಸೂರ್ಯಪ್ರಕಾಶ್ ಪರ ಬಂದು ಅವರ ತಪ್ಪಿ ಇಲ್ಲ ಅಂತ ಹೇಳಿ ಅದನ್ನ ಅರ್ಥ ಮಾಡಿಸೋಕೆ ಪ್ರಶ್ನೆನ ರೈಸ್ ಮಾಡ್ತಾರೋ ಅಂಥವ್ರನ್ನೆಲ್ಲ ಧರ್ಮಪಾಲ ಸಾಯಿಸ್ಕೊಂಡು ಬರ್ತಿದ್ದಾರೆ. ಯಾಕಂದ್ರೆ ಧರ್ಮಪಾಲ ಆ ಒಂದು ಮಸೀನ ಸೂರ್ಯಪ್ರಕಾಶ್ ಅವ್ರಿಗೆ ಬಳಿದು ತಾನು ಸಾಚ ಅಂತ ತೋರಿಸ್ಕೊಂಡಿದ್ದಾರೆ. ಇಲ್ಲಿ ಮುಖ್ಯ ಅರ್ಚಕರನ್ನ ಸಾಯಿಸಿದ್ದು ಕೂಡ ಆ ಧರ್ಮಪಾಲ, ಬಟ್ ಅದನ್ನ ಹೊರಿಸಿದ್ದು ಆಪಾದನೆನ ಸೂರ್ಯಪ್ರಕಾಶ್ ಅವ್ರ ಮೇಲೆ. ಹಾಗಾಗಿ ಇಲ್ಲಿ ಧರ್ಮಪಾಲ ಎಲ್ಲನ್ನ ಕೂಡ ಸೂರ್ಯಪ್ರಕಾಶ್ ಪರ ಮಾತಾಡ್ದವನ್ನ ಕೊಂದುಕೊಂಡು ಬರ್ತಿದ್ದಾರೆ. ಈ ಒಂದು ವಿಶ್ವನ ಗೀತಾ ವಿಜಯ್ ಇಬ್ರು ಕೂಡ ಸೇರ್ಕೊಂಡು ಹೊರಗಡೆ ತೆಗಿತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಧರ್ಮಪಾಲ ಮಗ ಯಾರು ಎಂಟ್ರಿ ಕೊಟ್ಟೇ ಬಿಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನ ಮರಿಬೇಡಿ.